ಪಾಂಡುಪುರ ತಾಲೂಕಿನ ಸೊಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಗ್ಗಿ ಹಬ್ಬ ಮತ್ತು ಆಹಾರ ಮೇಳ ಆಯೋಜಿಸಲಾಗಿತ್ತು. ಇಡೀ ಶಾಲಾ ಆವರಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ರೈತರು ಬೆಳೆದ ರಾಗಿ, ಹುರುಳಿ, ಭತ್ತವನ್ನು ರಾಶಿ ಮಾಡಿ ವಿವಿಧ ಬಗೆಯ ತರಕಾರಿ, ಹಣ್ಣುಗಳನ್ನು ಜೋಡಿಸಿ ಮುತ್ತೈದೆ ಮಹಿಳೆಯರಿಂದ ಸುಗ್ಗಿ ಹಬ್ಬದ ಪೂಜೆ ಸಲ್ಲಿಸಲಾಯಿತು. ಪುಟ್ಟ ಪುಟ್ಟ ಮಕ್ಕಳು ಸೀರೆ ಉಟ್ಟು ಹೊಸ ಬಟ್ಟೆ ತೊಟ್ಟು ಸಂಭ್ರಮಿಸಿದರು. ಈ ವೇಳೆ ಶಾಲಾ ಶಿಕ್ಷಕಿ ಪಿ.ಬಿ. ಪ್ರೇಮ್ಕುಮಾರಿ ಮಾತನಾಡಿ, ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರ ಬೆಳೆಸುವ ಸಲುವಾಗಿ ಶಾಲೆಯಲ್ಲಿ ಸುಗ್ಗಿ ಹಬ್ಬ ಆಚರಿಸಲಾಗುತ್ತಿದೆ. ಜೊತೆಗೆ ಅವರಲ್ಲಿ ವ್ಯಾವಹಾರಿಕ ಜ್ಞಾನ ಮೂಡಿಸಲು ಆಹಾರ ಮೇಳ ಕೂಡ ನಡೆಸಲಾಗುತ್ತಿದೆ ಎಂದರು. ರೈತರು ವರ್ಷವೆಲ್ಲ ಬೆಳೆದ ಬೆಳೆಗಳನ್ನು ಒಕ್ಕಣೆ ಮಾಡಿ ಮನೆಗೆ ತಂದು ಎಲ್ಲರ ಹೊಟ್ಟೆ ತುಂಬಿಸುವ ಕಾಯಕ ಮಾಡುತ್ತಿದ್ದಾರೆ. ಮಕ್ಕಳಿಗೆ ಸುಗ್ಗಿ ಹಬ್ಬದ ಮಹತ್ವ ತಿಳಿಸುವ ಉದ್ದೇಶದಿಂದ ಸುಗ್ಗಿ ಹಬ್ಬ ಆಚರಿಸುತ್ತಿದ್ದು, ಆಹಾರ ಮೇಳ ಕೂಡ ಆಯೋಜಿಸಲಾಗಿದ್ದು, ಇಲ್ಲಿ ಮಕ್ಕಳು ಬಗೆ ಬಗೆಯ ಆಹಾರ ಪದಾರ್ಥಗಳು, ತಿಂಡಿ ತಿನಿಸುಗಳನ್ನು ಇಟ್ಟಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಟಿ. ಕೆಂಚೇಗೌಡ, ಎಸ್ಟಿಎಂಸಿ ಅಧ್ಯಕ್ಷೆ ದಿವ್ಯಾ, ಸದಸ್ಯರಾದ ಚಂದ್ರಮ್ಮ, ರಜಿನಿ, ಮಾನಸ, ರಾಧಾ, ಅಂಜಲಿ, ವರಲಕ್ಷ್ಮಿ, ಕುಮಾರಿ, ಶ್ರುತಿ, ಸುಮಾ, ಅಡುಗೆ ಸಿಬ್ಬಂದಿ ಶೋಭಾ ಹಾಗೂ ಶಾಲಾ ಮಕ್ಕಳು, ಪೋಷಕರು ಹಾಜರಿದ್ದರು. ಇದೇ ವೇಳೆ ಮಕ್ಕಳಿಂದ ಆಹಾರ ಮೇಳ ಕೂಡ ನಡೆಯಿತು. ಶಿಕ್ಷಕರು, ಮುಖ್ಯ ಶಿಕ್ಷಕರು ಹಾಗೂ ಪೋಷಕರು, ಮಕ್ಕಳೆಲ್ಲರೂ ಸೇರಿ ಈ ದಿನ ನಾವು ಸುಗ್ಗಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಸುಗ್ಗಿ ಹಬ್ಬ ಏನಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಅಂದರೆ, ವರ್ಷವೆಲ್ಲ ಬೆಳೆದಂಥ ಬೆಳೆಯನ್ನು ರೈತರು ಈಗ ಒಕ್ಕಣೆ ಮಾಡಿ ಅದನ್ನು ಪೂಜೆ ಮಾಡಿ ಮನೆಗೆ ತಗೊಂಡೋಗಿ ವರ್ಷವೆಲ್ಲ ಕೂತ್ಕೊಂಡು ನಮ್ಮ ಹೊಟ್ಟೆಯನ್ನು ತುಂಬಿಸುವಂಥ ಒಂದು ಕಾರ್ಯವನ್ನು ಮಾಡಿದಂತಹ ವರ್ಷದ ದಿನ ಇದು. ಅದಕ್ಕೋಸ್ಕರ ನಾವು ಆ ನೆನಪಿಗಾಗಿ ನಮ್ಮ ಶಾಲೆಯಲ್ಲಿ ಇದು ಪ್ರಥಮ ಬಾರಿಗೆ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇವರು ಪೋಷಕರ ಜೊತೆ ಮಾತಾಡಿದಾಗ ನಮ್ಮ ಶಾಲೆಯ ಎಲ್ಲ ಪೋಷಕರು ಕೂಡ ಭಾಳ ಖುಷಿಯಿಂದ ಒಪ್ಕೊಂಡು ಈ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ನಾವು ಒಂದು ಸಹಾಯ ಮಾಡ್ತೀವಿ ಎಂದು ಅವರೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ, ಸುಗ್ಗಿ ಹಬ್ಬದ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿಬರೋದಕ್ಕೆ ಎಲ್ಲ ಸಹಕಾರ ಕೊಟ್ಟರು. ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಕೆಂಚೇಗೌಡರು ಸಾರು ಭಾಳ ಸಹಕಾರವನ್ನು ನೀಡಿದ್ರು. ನಮ್ಮ ಶಾಲೆಯ ಮುಖ್ಯ ಅಡುಗೆ ಸಿಬ್ಬಂದಿಯಾದಂಥ ಶ್ರೀಮತಿ ಶೋಭಾ ಅವರು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಶಾಲೆಯ STMC ಅಧ್ಯಕ್ಷೆಯಾದಂತಹ ದಿವ್ಯಾ ಅವರು ಇದೇ ಶಾಲೆಯಲ್ಲಿ ಓದಿದಂಥವರು, ಹಳೆಯ ವಿದ್ಯಾರ್ಥಿ ಆಗಿದ್ದಾರೆ. ಅವರಿಗೆ ಅಪಾರವಾದಂಥ ಒಂದು ಆಸಕ್ತಿ ಇದೆ. ನಾವು ಏನು ಸಹಕಾರ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಸಹಕಾರ ಮಾಡ್ತಾರೆ. ಇದು ನಮ್ಮ ಮಕ್ಕಳು ಪುಟ್ಟ ಮಕ್ಕಳು ಆದ್ರೂ ಕೂಡ ಎಲ್ಲ ಮಕ್ಕಳು ಸುಮಾರು 5 ದಿನದಿಂದ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಭಾಳ ಪರಿಶ್ರಮ ಪಟ್ಟಿದ್ದಾರೆ. ಅವರು ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಒಂದು ಸುಗ್ಗಿ ಹಬ್ಬವನ್ನು ಮಾಡೋದ್ರಿಂದ ನಾವು ಮಕ್ಕಳಲ್ಲಿ ಏನು ಅಂದರೆ ಈ ಒಂದು ಸಂಸ್ಕಾರವನ್ನು ಹೇಳ್ಕೊಡ್ಬೋದು. ಹಬ್ಬ ಅಂದರೆ ಏನು, ಸುಗ್ಗಿ ಅಂದರೆ ಏನು, ಯಾತಕ್ಕೆ ಮಾಡ್ತಾರೆ. ಈಗ ಮನೆಯಲ್ಲಿ ಹಬ್ಬ ಮಾಡೋದೇ ಬೇರೆ ರೀತಿ, ಇಲ್ಲಿ ವಿಧವಾದಂಥ ಒಂದು ಮನೆಯಿಂದ ಬಂದಂಥ
ವಿದ್ಯಾರ್ಥಿಗಳೆಲ್ಲ ಸೇರಿ ಒಗ್ಗಟ್ಟಿನಿಂದ ಮಾಡ್ತಕ್ಕಂಥ ಹಬ್ಬನೇ ಬೇರೆ ರೀತಿ. ಆ ಒಂದು ವಾತಾವರಣನ ಕಲ್ಪಿಸೋದಕ್ಕೋಸ್ಕರ ನಾವು ನಮ್ಮ ಶಾಲೆಯಲ್ಲಿ ಈ ದಿನ ಸುಗ್ಗಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಆಹಾರ ಮೇಳನೂ ಇಟ್ಕೊಂಡಿದ್ದೀವಿ. ಮಕ್ಕಳೆಲ್ಲರೂ ತಯಾರಿಸಿದಂಥ ಆಹಾರವನ್ನು ಮಾರಾಟವನ್ನು ಮಾಡೋದನ್ನು ಕೂಡ ಈ ಒಂದು ಕಾರ್ಯಕ್ರಮನ ಈ ದಿನ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹಕಾರವನ್ನು ನೀಡಿದಂಥ ಎಲ್ಲ ಪೋಷಕರೊಂದಿದ್ದವರಿಗೆ, ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದನ ಈ ಮೂಲಕ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಚುರುಮುರಿ ಮಾಡ್ತಾ ಇದ್ದಾರೆ, ಆಮೇಲೆ ಪಾನಿಪುರಿ ಮಾಡ್ತಾ ಇದ್ದಾರೆ, ಬುಗ್ರಿ ಕಾಳು ಮಾಡ್ತಾ ಇದ್ದಾರೆ, ಬೇಯಿಸಿದ ಕಡಲೆಕಾಯಿ ಮಾಡ್ತಾ ಇದ್ದಾರೆ, ಹಣ್ಣುಗಳು ಮಾಡ್ತಾ ಇದ್ದಾರೆ, ಪಾಪ್ಕಾರ್ನ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳು ಅವ್ರ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ವ್ಯಾಪಾರವನ್ನು ಮಧ್ಯಾಹ್ನ ಆಹಾರ ಮೇಳದಲ್ಲಿ ಮಾಡ್ತಾ ಇದ್ದಾರೆ. ಅವಕ್ಕೆ ಏನು ಅಂದ್ರೆ ಒಂದು ವ್ಯವಹಾರಿಕ ಜ್ಞಾನ ಬರಬೇಕು, ಮತ್ತೆ ಅವರಿಗೆ ಇವತ್ತು ಮಾಡಿದಂತ ಒಂದು ಆಹಾರ ಮೇಳದಲ್ಲಿ ಮಾಡಿದಂತ ಒಂದು ಆ ಕಾರ್ಯಕ್ರಮ ಜೀವನ ಪರ್ಯಂತ ನೆನಪಿರುತ್ತೆ ಅವ್ರಿಗೆ. ಆ ಒಂದು ನೆನಪಿರ್ಲಿ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಖುಷಿ ಆಗಲಿ ಅಂತ ನಾವು ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಈ ಒಂದು ಆಹಾರ ಮೇಳವನ್ನು ಇದು ಮಾಡಿದ್ವಿ. ಎಲ್ಲರೂ ಬಂದು ಎಲ್ಲ ಪೋಷಕರೆಲ್ಲ ಬರ್ತಾ ಇದ್ದಾರೆ, ಮತ್ತು ಶಂಭುನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಬಂದು ಮಧ್ಯಾಹ್ನ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಬೆಳಿಗ್ಗೆ ಟೈಮು ನಾವು ಸುಗ್ಗಿ ಹಬ್ಬವನ್ನು ಮಾಡ್ತಾ ಇದ್ದೀವಿ. ಬಹಳ ಅದ್ದೂರಿಂದ ಖುಷಿಯಿಂದ ತುಂಬ ಸಂತೋಷ ಇದ್ದೀವಿ.